ಸರ್ ಅದು ಎಲ್ಲಿಂದ ಅಂದ್ರಿ? ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಸರ್ ನಮ್ಮದು. ಸೊರಬ. ಓಕೆ. ತಮ್ಮ ಹೆಸರು ಏನಂದ್ರಿ? ಕೃಪಾ. ಈಗ ಹೇಳಮ್ಮ, ಏನಾಗಬೇಕು? ಸರ್ ನೀವು ಇಲ್ಲಿಗೆ ಬರೋದಾದ್ರೆ ಎಷ್ಟು ಫೀಸ್ ಆಗುತ್ತೆ? ಏನಮ್ಮ ಕೆಲಸ ಏನಿದೆ ಪರವಾಗಿಲ್ಲ. ಹಾಂ, ಏನು ಕೆಲಸ? ಬರೋದು ಮುಖ್ಯ ಅಲ್ಲ, ಕೆಲಸ ಮುಖ್ಯ. ಏನಂತಾನೆ ಒಂದು ಗೊತ್ತಾಗ್ತಿಲ್ಲ. ಅಂದರೆ ಮನೆ ಕಟ್ಟಿ 10 ಇಯರ್ಸ್ ಆಯಿತು, ಏನೂ ಫಿನಿಶ್ ಆಗಿಲ್ಲ. ಮನೆನೇ ಫಿನಿಶ್ ಆಗಿಲ್ಲ, 3 ವರ್ಷ ಆಗಿಲ್ವಾ? ಇಲ್ಲ, ಅಂದರೆ ಕಟ್ಟಿ ಎಲ್ಲ ಆಗಿದೆ, ಅವ್ರು ಫಿನಿಶಿಂಗ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ದೊಡ್ಡ ಮಗ ಇದ್ದಾರೆ, ಅವ್ರ ಮನೆಗೆ ಬಂದಿಲ್ಲ. ಯಾಕೆ? ಅಂದರೆ ಫೋನ್ಗೆ ಕಾಂಟ್ಯಾಕ್ಟ್ ಇದ್ದಾರೆ, ಮನೆಗೆ ಬರ್ತಾ ಇಲ್ಲ. ಎಷ್ಟು ಹೇಳಿದ್ರು ಬರ್ತಾ ಇಲ್ಲ ಅವರು. ಆಮೇಲೆ ಯಾವ ಕಡೆ ಇದೆ ಮನೆಗೆ? ಮನೆ ರೋಡ್ ಯಾವ ಕಡೆ ಇದೆ? ದಾರಿ ಮನೆಗೆ ರೋಡು ಪಶ್ಚಿಮ ಇದೆ. ಅಂದ್ರೆ ಸೈಕಲ್ ತಾನೇ ಮನೆ ಕಟ್ತಾ ಇರೋದು? ಹಾಂ, ಸೈಟಲ್ಲೇ ಇದೆ ಸರ್. ಅಂದರೆ ಅದು ಡೈರೆಕ್ಷನು ಗೊತ್ತಾಗ್ತಿಲ್ಲ. ನಿಮ್ಮದು ವಿಡಿಯೋ ಎಲ್ಲ ಫುಲ್ ನೋಡಿ ನಾನು ಸುಮಾರೆಲ್ಲ ನೋಡಿದೆ. ಇದು ಹೆಂಗಿದೆ ಅಂದರೆ ಈಶಾನ್ಯದಲ್ಲಿ ಅಡುಗೆ ಮನೆ ಇದೆ, ಆಮೇಲೆ ಈಶಾನ್ಯದಲ್ಲೇ ಬಾತ್ರೂಮ್ ಇದೆ. ಯಾರ್ದು, ನಿಮ್ದಾ? ಹಾಂ, ಅದಕ್ಕೇನೆ. ಎಷ್ಟು ಜನ ಮಕ್ಕಳು? 2 ಜನ. ಇವಾಗ ದೂರ ಇರೋದು ಯಾರು? ಒಂದನೇ ಮಗನಾ? ಹಾಂ, ನಿಮ್ಮದು ಫಸ್ಟಿನ ವಿಡಿಯೋದಲ್ಲಿ ನೋಡಿದ್ದೆ. ಅದು ಈಶಾನ್ಯದಲ್ಲಿ ಇದು ಬಂದರೆ ದೊಡ್ಡ ಮಗ ಅಂದರೆ ದೂರ ಇರ್ತಾರೆ ಏನೋ ಇತ್ತು. ಗೊತ್ತಾಯ್ತಲ್ಲಮ್ಮ? ಹಾಂ, ಈಗಾದ್ರೂ ಗೊತ್ತಾಯ್ತಾ ನಮ್ಮ ವಿಶಾಲ ವಾಸ್ತು? ನಾನು ನಿಮ್ಮದು ವಿಡಿಯೋ ಎಲ್ಲ ನೋಡಿದ್ದೀನಿ ಸರ್, ನಾನು ಸಬ್ಸ್ಕ್ರೈಬು ಮಾಡಿದ್ದೀನಿ. ಅದಕ್ಕೆ ನೀವು ಒಂದ್ಸಲ ಇಲ್ಲಿಗೆ ಬರೋಕ್ಕಾದ್ರೆ ಅಲ್ಲಲ್ಲ, ನಾನು ಹೇಳ್ತೀನಿ ಕೇಳಿ. ಬರೋದು ಗಿರೋದು ಅಲ್ಲ ಮುಖ್ಯ, ನೋಡ್ಕೊಂಡು ಮಾಡ್ಕೋಬೇಕು ಅನ್ನುವಂಥ ವಿಚಾರಕ್ಕೆ ನಾನು ವಿಡಿಯೋಗಳು ಮಾಡ್ತಾ ಇರೋದು. ಕರೆಯಬೇಕು, ನಾನು ಬರಬೇಕು ಅನ್ನೋ ವಿಚಾರ ಅಲ್ಲ ಮುಖ್ಯ. ಇಲ್ಲಿ ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನೀವು ಕಲಿತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಓಕೆನಾ? ಆದರೆ ಇಲ್ಲಿ ಬಹು ಮುಖ್ಯವಾದಂಥ ವಿಚಾರ ಏನಂದ್ರೆ, ಇಲ್ಲಿ 1ನೇ ಸಂತಾನ ಈಶಾನ್ಯ ಮೂಲೆ. ಈಶಾನ್ಯ ಕೆಟ್ಟರೆ 1ನೇ ಸಂತಾನದ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರಲ್ಲ, ಅವ್ರ ಲೈಫು ಚೆನ್ನಾಗಿರಲ್ಲ. ಈ ರೀತಿಯ ಒಂದು ಸಂಬಂಧಗಳು ಯಾಕೆ ಹಾಳು ಮಾಡ್ಕೊತಾ ಇದ್ದೀರಾ? ನಿಮಗೆಲ್ಲ ಗೊತ್ತಾದ ಮೇಲೆ ನೀವು ಯಾಕೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀರಿ? ವೈ? ಅಂದರೆ ಸರ್ ಅದು ಈಗ ಹೆಂಗಾಗಿದೆ ಅಂತೇಳಿದ್ರೆ, ಅವ್ರು ಮತ್ತೆ ಮನೇನ ಫಿನಿಶಿಂಗ್ ಮಾಡೋಕ್ಕೆ ತಯಾರಿಲ್ಲ. ಈಗ ಬೇಕಾದರೆ ಹಿರಿಮಗ ಬಂದು ಮಾಡ್ತಾರೆ ಬಿಡು ಅಂತೇಳಿ ಆ ಥರ ಮೈಂಡಲ್ಲಿ ಇದ್ದಾರೆ. ಅವ್ರ ಜನ್ಮದಲ್ಲಿ ಬರಲ್ಲ ಮಗಳು, ಲೈಫ್ ಲಾಂಗು ಬರಲ್ಲ. ಅಂತೇಳಂದ್ರೆ ಮತ್ತೆ ಈಶಾನ್ಯದಲ್ಲಿ ಇವಾಗ ಟ್ಯಾಂಕ್ ಇದೆ, ಎಲ್ಲದೂ ಒಂದೇ ಕಡೆ ಇದೆ. ಹೇಳ್ತೀನಿ ಕೇಳಿ, ಯಾವಾಗ ಬರ್ತಾರೆ ಅಂತಂದ್ರೆ ನೀವಿಬ್ರು ಇರಬಾರ್ದು. ನಾವಿರ್ಬಾರ್ದಾ? ನೀವಿಬ್ರು ಇಲ್ಲದೆ ಇರೋ ಸಮಯದಲ್ಲಿ ಅಂದ್ರೆ ನೀವಿಬ್ರು ಭೂಮಿ ಒಳಗಡೆ ಹೋದ ಮೇಲೆ ಆಮೇಲೆ ಅವ್ರು ಬರ್ತಾರೆ. ಅಲ್ಲಿವರೆಗೂ ಅವರು ನಿಮ್ಮಿಬ್ರು ಸಂಬಂಧಗಳನ್ನ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಮಾಡದೇ ಇರೋದಕ್ಕೆ ಈ ಮನೆ ಬಿಡ್ತಾ ಇಲ್ಲ ಸಂಬಂಧನ. ಬೆಂಕಿ ನಿಮ್ಮಿಬ್ಬರಲ್ಲಿ ಮಧ್ಯದಲ್ಲಿ ಬೆಂಕಿ ಅನ್ನೋದು ಅಡ್ಡಗೋಡೆ ಇಟ್ಕೊಂಡಿದ್ದು. ಯಾವುದು? ಬಾತ್ರೂಮ್ಗಳು, ಕಿಚನ್ಗಳು, ಇವೆಲ್ಲ ಏನು ಕೊಡಬಾರ್ದು ಅಂತ ಹೇಳ್ತೀವಿ ಈಶಾನ್ಯ ಮೂಲೆಯಲ್ಲಿ. ಇದೇ ಅವರ ಒಂದು ನಿಮ್ಮಿಬ್ಬರ ಒಂದು ಸಂಬಂಧಗಳ ಹಾಳು ಮಾಡೋದಕ್ಕೆ, ತಂದೆ ತಾಯಿ ಮತ್ತೆ ಮಕ್ಕಳ ಸಂಬಂಧ ಹಾಳು ಮಾಡೋದಕ್ಕೆ ಈಶಾನ್ಯ ಮೂಲೆನೇ ಮುಖ್ಯ ಕಾರಣ. ಇದಕ್ಕಿಂತಲೂ ಜಾಸ್ತಿ ಬೇಕೇನಮ್ಮ? ಇಲ್ಲ ಸರ್, ಅಂದ್ರೆ ನಾನು ನೋಡಿದ್ದೆ, ಆದ್ರೂ ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು. ಕರೆಕ್ಟ್, ಕನ್ಫರ್ಮ್ ಏನು? ಇವಾಗ ಅದನ್ನ ರಿಮೂವ್ ಮಾಡಿ ಈಶಾನ್ಯ ಕರ್ಣ ರೇಖೆಗೆ ಕರೆಕ್ಟಾಗಿ ಟಚ್ ಆಗೋ ಥರ ಡಿಗ್ರಿ ಚೆನ್ನಾಗಿದ್ರೆ ಕರ್ಣ ರೇಖೆಗೆ ಟಚ್ ಆಗಿ ಸಂಪನ್ನ ಒಂದು ಮಾಡಿ ನೋಡ್ರಿ. ಅವ್ರು ಆಟೋಮೆಟಿಕ್ ಆಗಿ ಬಂದಿಲ್ಲ ಅಂದ್ರೆ ಆಗ ಆ ಖರ್ಚೆಲ್ಲ ನಾನು ಕೊಡ್ತೀನಿ. ಏನು ಖರ್ಚು ಮಾಡಿದ್ದೀರಾ ಆಲ್ಟ್ರೇಷನ್ಗೆ, ಆ ಖರ್ಚೆಲ್ಲ ನಾನು ಕೊಡ್ತೀನಿ. ನೋಡಿ, ಚಾಲೆಂಜ್ ಮಾಡಿ ನೋಡಿ. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಂ, ಅರ್ಥ ಆಯ್ತು ಸರ್. ಮತ್ತೆ ಏನು ಇನ್ನು ಅದಕ್ಕಿಂತಲೂ ಗ್ಯಾರಂಟಿ ಏನು ಕೊಡ್ಬೇಕು ನಾನು ಹೇಳಿ? ಇದಕ್ಕಿಂತಲೂ ಯಾರಮ್ಮ ಕೊಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಗ್ಯಾರಂಟಿ? ಏನು ಕೊಡಲ್ಲ. ಮತ್ತೇನೇನಮ್ಮ, ನಿಮ್ಮ ಯಜಮಾನ್ರೆ ಗ್ಯಾರಂಟಿ ಕೊಡ್ತಾ ಇಲ್ಲ, ನಿಮ್ಗೆ ನಂಬಿಕೆನೇ ಇಲ್ಲ ನಿಮ್ಮ ಯಜಮಾನ್ರು. ಹಂಗಿರುವಾಗ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದಮ್ಮ, ನೀವು ಯಾರು? ಅವ್ರಿಗೀಗ ಹೆಂಗಾಗಿದೆ ಅಂದ್ರೆ ಎಲ್ಲ ಖರ್ಚು ಇದು ನಾನೇ ಹಾಕೊಂಡು ನಾನೇ ಮಾಡ್ತಿದ್ದೀನಿ, ಮನೆಯಿಂದ ಏನು ಇನ್ಕಮ್ ಕೊಡ್ತಾ ಇಲ್ಲ, ಈಗೆಲ್ಲ ನಾನೇ ಮಾಡ್ಬೇಕಾಗತ್ತೆ ಅಂತೇಳಿ ಆ ಥರ ಮೈಂಡಲ್ಲಿ ಇದ್ದಾರೆ. ಅವ್ರಿಗೆ ಯಾವಾಗ ಈಶಾನ್ಯ ಬಂದು ಬೆಂಕಿ ಇಟ್ಕೊಂಡ್ರು, ಅವ್ರದ್ದು ಈಶಾನ್ಯ ಮೂಲೆಯಲ್ಲಿ ವಾಸ್ತು ಪುರುಷನ ತಲೆ ಅಂತ ಕರಿತೀವಿ, ಬುಧ ಗ್ರಹ ಅಂತ ಕರಿತೀವಿ. ಯಾವಾಗ ಆ ಥರ ಬಂದು ಸೇರ್ಕೊಂತು, ತಲೆನೂ ಓಡಲ್ಲ,
ವಂಶನೂ ಜೊತೆಲಿ ಇರಲ್ಲ, ವಂಶನೂ ಬೆಳೆಯೋದಕ್ಕೆ ಎಲ್ಲ ಅಡ್ದಾರಿ ಹಿಡಿದ್ಬಿಡ್ತಾನೆ, ಎಚ್ಚರಿಕೆಯಿಂದ ಇರಬೇಕು. ಹಾಂ ಸರಿ. ಟೇಕ್ ಕೇರ್, ಟೇಕ್ ಕೇರ್. ಅದೆಲ್ಲ ಸರಿ, ನಿಮ್ಮ ಕೈಯಲ್ಲಿದೆ. ನೀವು ಬರೋದಾದ್ರೆ ಹೇಳ್ತೀನಿ ಕೇಳಮ್ಮ, ಮನೆ ನೀವು ನೋಡಿದಿರಾ ಇಲ್ವಾ? ಮನೆ ನಿಮ್ಗೆ ಗೊತ್ತಿದೆ ಇಲ್ವಾ? ಎಲ್ಲ ಹಾ. ಏನೇನು ಪ್ರಾಬ್ಲಮ್ ಇದೆ ನಿಮ್ಗೆ ಗೊತ್ತಿದೆ ಇಲ್ವಾ? ಹಾಂ ಸರ್ ಗೊತ್ತು. ಯಾಕಮ್ಮ ನೀವು ರೆಡಿ ಮಾಡ್ಕೋಬಾರ್ದು? ಏನಮ್ಮ ಇವಾಗ ಇಂಥದ್ದೆಲ್ಲ ಗೊತ್ತಾದ ಮೇಲೂ ವಾಸ್ತುದವ್ರು ಬರ್ಬೇಕಾ? ಹೇಳ್ರಿ ಅಲ್ಲ, ನಾನು ಏನು ವಾಸ್ತುದವ್ರು ಬರ್ಬೇಕಾ? ಯಾರು ಕೇಳಲ್ಲ. ಏನ್ರಮ್ಮ ಇಷ್ಟು ದಡ್ಡತನ ನಾನು ನಿಮಗೆಲ್ಲ ಏನಕ್ಕೆ ನಾನು ಕೊಡ್ತಾ ಇದ್ದೆ ಅಂದ್ರೆ, ಇವೆಲ್ಲ ಏನಕ್ಕೆ ಕೊಟ್ಟೆ ಅಂದ್ರೆ, ನೀವು ನಿಮ್ಮಂಥವ್ರು ಕಲೀಲಿ, ತಿಳ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ ಅನ್ನುವಂಥ ಉದ್ದೇಶದಿಂದ. ನಾವೇನೋ ಇವಾಗೇನೋ ಜೀವಂತವಾಗಿದ್ದೀರಿ, ನಾಳೆ ದಿನ ನಾವೆಲ್ಲ ಗುಡ್ಡೆ ಒಳಗಡೆ ಹೋದ್ಮೇಲೆ ನೀವೆಲ್ಲ ವಿಡಿಯೋಗಳು ನೋಡ್ಕೊಂಡು ಮಾಡ್ಕೊಳ್ಳೋದಿಲ್ವಾ? ಹಾಂ. ಹೌದಾ ಅಲ್ವಾ? ಹಾಂ. ಇದನ್ನ ಅರ್ಥ ಮಾಡ್ಕೋಬೇಕಮ್ಮ. ಇದನ್ನ ಅದೇ ಉದ್ದೇಶಕ್ಕೆ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲಿ ಅಂತ ನಾನು ಪಾಠ ಮಾಡೋ ಥರ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಸೇಮ್ ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ದೀನಿ ಆ ರೀತಿ ಹೇಳ್ಕೊಡ್ತಾ ಇದ್ದೀನಲ್ವಾ? ಮಾಡ್ಕೊಬೋದಲ್ವಾ? ಚೆನ್ನಾಗಿರಿ, ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತಾನೆ ನಾನು ವಿಶಾಲ ವಾಸ್ತು ಅಂತ ಓಪನ್ ಮಾಡಿದ್ದೀನಿ. ಎಷ್ಟೋ ಜನ ಕಾಪಿ ರೈಟ್ಗಳು ಮಾಡ್ತಾ ಇದ್ದಾರೆ ಇವಾಗೆಲ್ಲ. ಈ ನಮ್ಮ ಕರ್ನಾಟಕದಲ್ಲಿ ಇರೋರೆಲ್ಲ ನನ್ನ ಕಾಪಿ ರೈಟ್ ಮಾಡಿರೋರೆ, ಎಲ್ಲರೂ ಎಲ್ಲ ವಿಡಿಯೋಗಳು ಕಾಪಿ ರೈಟ್ ಮಾಡಿರೋರೆ. ಎಲ್ಲಾನು ಪ್ರತಿಯೊಬ್ಬರು ಯಾರ್ಯಾರು ಬರ್ತಾ ಇದ್ರೆ ಯೂಟ್ಯೂಬಲ್ಲಿ ಎಲ್ಲರೂ ಕಾಪಿ ರೈಟ್, ನನ್ನನ್ನು ಕಾಪಿ ರೈಟ್ ಮಾಡಿರೋರೆ. ಬಟ್ ನಾನು ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ 4 ಜನ ಒಳ್ಳೇದಾಗಲಿ, ಸಮಾಜಕ್ಕೆ ಒಳ್ಳೇದಾಗಲಿ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಅಂತ ಅಭಿಪ್ರಾಯ ನಾನು ಇಟ್ಕೊಳ್ಳುವಾಗ ನಾನು ಬರಬೇಕು, ನಿಮ್ಮ ಮನೆ ವಾಸ್ತು ನೋಡಬೇಕಲ್ಲ, ನಿಮಗೆ ಅರ್ಥ ಆಗಲಿ, ನಿಮ್ಮ ಮನೆಗಳನ್ನ ನೀವು ನೋಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ ಅಂತ. ಹಾಂ ಸರ್. ಮಾಡ್ಕೋಬೋದಲ್ಲಮ್ಮ? ಹಾಂ. ಅದಕ್ಕೆ ನಮ್ಮ ವಿಶಾಲ ವಾಸ್ತು ನಿಮ್ಮ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾನು ನೀಟಾಗಿ ಮೊದಲೇ ಹೇಳಿದ್ದೀನಿ ನೋಡಿ. ಬೇಕಾದ್ರೆ ನಿಮ್ಮ ಮನೇಲಿ ಇಂಥ ಪ್ರಾಬ್ಲಮ್ಮೇ ಇದೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹಾಂ ಸರ್. ಹೌದು, ಬೇಕಾದ್ರೆ ನೋಡಿ, ನೀವು ಸಬ್ಸ್ಕ್ರೈಬರ್ ಆಗಿದ್ರಿ, ಬೇಕಾದ್ರೆ ನೋಡಿ, ಇಂಥ ಪ್ರಾಬ್ಲಮೇ ಇದೆ ನಿಮ್ಮ ಮನೆಯಲ್ಲಿ. ಹಾಂ, ನಾನು ನೋಡಿದ್ದೀನಿ. ಹಾಂ. ಮತ್ತಿನ್ನೇನಮ್ಮ ತಿಳ್ಕೊಂಡು ಕೂಡ ಹಂಗೆ ಕಣ್ಮುಚ್ಕೊಂಡಿದ್ರೆ ನಮ್ಮಂಥ ದಡ್ಡ ಹಿಂದೂಗಳು ಬೇರೊಬ್ರು ಇಲ್ಲ. ಏನಂತೀರಿ? ಹಾಂ ಸರ್. ಅದಕ್ಕೆ ನೀವೇನು ಮಾಡಬೇಕು, ಅದನ್ನ ಪ್ರಯತ್ನ ಪಡಿ, ಮಾಡಿ ನೋಡಿ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಿಮ್ಮ ಯಜಮಾನ್ರು, ನೀವು, ಮಕ್ಕಳು ಎಲ್ಲ ಎಷ್ಟು ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಒಂದೇ ಜೊತೆಯಲ್ಲಿ ಸಂಸಾರ ಮಾಡ್ತೀವಿ ನೋಡಿ. ಬೇಕಾದ್ರೆ ಆ ಸಂತೋಷ ನನಗೆ ಫೋನ್ ಮಾಡಿ, ಇದು ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ನೀವು ನಮಗೆ ಬಂದರೆ ಸರ್ವಿಸ್ ಚಾರ್ಜ್ ಕೊಡಬೇಕಾ? ಫ್ರೀಯಾಗಂತೂ ಬರೋಕ್ಕಾಗಲ್ವಾ? ಹಾಂ. ಪುಕ್ಷಟಿಗೆ ಬರೋದಿಲ್ಲ ನಾವು, ಹೌದಲ್ವಾ? ಹಾಂ. ಅದೇ ಖರ್ಚನ್ನ ನೀವು ಮನೆಗೆ ಮಾಡ್ಕೋಬೋದಲ್ವಾ? ಹಾಂ. ಕರೆಕ್ಟಾ ಇಲ್ವಮ್ಮ? ಹಾಂ, ಕರೆಕ್ಟ್. ಅದೇ ಖರ್ಚನ್ನ ನೀವು ಮನೆಗೆ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅಟ್ಲೀಸ್ಟು ಒಂದು ಏಳಿಗೆ ಕಂಡ್ರೆ ನೀವು ನಮಗೆ ಅಟ್ಲೀಸ್ಟ್ ಅಲ್ಲಿಂದ ಫೋನ್ ಮಾಡಿ, ನಮಗೆ ಸಂತೋಷ ಆಯಿತು, ನಾವು ಚೆನ್ನಾಗಿದ್ದೀವಿ ಅಂತ ಒಂದು ಫೋನ್ ಮಾಡಿದ್ರೆ ನಮಗೆ ಸಂತೋಷ ಆಗಲ್ವಾ? ಹಾಂ ಸರ್. ಆಗುತ್ತಾ ಅಲ್ವಾ? ಹಾಂ, ಆಗುತ್ತೆ. ಆ ಸಂತೋಷಕ್ಕೆ ನಾನು ಕಾಯ್ತಾ ಇರ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ದುರ್ಗಾದೇವಿ ಒಳ್ಳೇದು ಮಾಡಲಿ. ರೈಟ್? ಸರಿ ಸರ್, ಥ್ಯಾಂಕ್ ಯು. ಒಳ್ಳೆದಮ್ಮ. ನಮಸ್ಕಾರ.